ಚೆರ್ನೋಬಿಲ್ ಪರಮಾಣು ದುರಂತ ಸಂಭವಿಸಿ 40 ವರ್ಷಗಳು ಸಂಭವಿಸುತ್ತಿರುವ ಹಿನ್ನೆಲೆಯಲ್ಲಿ ಪರಮಾಣು ಶಕ್ತಿಯನ್ನು ಕೇವಲ ಶಾಂತಿಯುತ ಉದ್ದೇಶಗಳಿಗಾಗಿ ಬಳಸುವಂತೆ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆ ಕರೆ ನೀಡಿದೆ. ವಿಶೇಷ ಸ್ಮರಣಾರ್ಥ ಸಭೆಯಲ್ಲಿ ಮಾತನಾಡಿದ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಅಧ್ಯಕ್ಷೆ ಅನ್ನಾ-ಲೆನಾ ಬೇರ್ಬಾಕ್, ಚೆರ್ನೋಬಿಲ್ ದುರಂತದ ವ್ಯಾಪ್ತಿಯನ್ನು ಗಮನಿಸಿದರೆ ಪರಮಾಣು ತಂತ್ರಜ್ಞಾನ ಶಾಂತಿಯುತವಾಗಿ ಬಳಕೆಯಲ್ಲಿದ್ದಾಗಲೂ ಇತರ ತಂತ್ರಜ್ಞಾನಗಳಿಗಿಂತ ಮೂಲಭೂತವಾಗಿ ಭಿನ್ನವಾಗಿದೆ ಮತ್ತು ಅಪಾಯಕಾರಿಯಾಗಿದೆ ಎಂಬುದು ಸ್ಪಷ್ಟವಾಗುತ್ತದೆ ಎಂದು ಹೇಳಿದರು. ಸಂತ್ರಸ್ತರಿಗೆ ದೀರ್ಘಕಾಲದ ಆರೈಕೆಯ ಅಗತ್ಯವಿದ್ದು ಇದು ಅವರ ಜೀವನದ ಹಾದಿಯನ್ನೇ ಬದಲಿಸಿದೆ ಎಂದರು. 1986ರ ಏಪ್ರಿಲ್ 26ರಂದು ಅಂದಿನ ಸೋವಿಯತ್ ಒಕ್ಕೂಟದ ಚೆರ್ನೋಬಿಲ್ ಪರಮಾಣು ವಿದ್ಯುತ್ ಸ್ಥಾವರದಲ್ಲಿ ಇತಿಹಾಸದ ಅತ್ಯಂತ ಭೀಕರ ಪರಮಾಣು ಅಪಘಾತ ಸಂಭವಿಸಿತ್ತು. ಘಟಕ ಸಂಖ್ಯೆ 4ರ ರಿಯಾಕ್ಟರ್ನಲ್ಲಿ ಸರಣಿ ಸ್ಫೋಟಗಳು ಸಂಭವಿಸಿ ಉಕ್ರೇನ್, ಬೆಲಾರಸ್ ಮತ್ತು ಯುರೋಪಿನ ಇತರ ಭಾಗಗಳಿಗೆ ವಿಕಿರಣಶೀಲ ಮಾಲಿನ್ಯ ಹರಡಿತ್ತು. ಈ ವಿಕಿರಣಕ್ಕೆ ಸುಮಾರು 80 ಲಕ್ಷಕ್ಕೂ ಹೆಚ್ಚು ಜನರು ತುತ್ತಾಗಿದ್ದಾರೆ. ಸಾವಿರಾರು ಮಂದಿ ಪ್ರಾಣ ಕಳೆದುಕೊಂಡರೆ ಅಸಂಖ್ಯಾತ ಮಕ್ಕಳು ರಕ್ತ ಕ್ಯಾನ್ಸರ್ ಮತ್ತು ಇತರ ಗಂಭೀರ ಕಾಯಿಲೆಗಳಿಗೆ ತುತ್ತಾದರು.